ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅದು ಫೈನಲಿ ವೈಷ್ಣವ್ ಬಿಡುಗಡೆ ಆಗೋಬಿಟ್ನ. ಈ ಕಡೆ ವೈಷ್ಣವ್ ಬಿಡುಗಡೆಗೊಳಿಸೋದ್ರಲ್ಲಿ ಲಕ್ಷ್ಮಿ ಯಶಸ್ವಿ ಆದ್ಲ. ಈ ಕಡೆ ಡಿನೋ ನಿತಿನ್ ಕತೆ ಏನಾಯ್ತು, ಆಲ್ಬಮ್ ಸಾಂಗ್ ಕತೆ ಏನಾಯ್ತು, ಇದೆಲ್ಲವನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಕಡೆ ಲಕ್ಷ್ಮಿ ಹಾಗೆ ಸುಪ್ರೀತಾ, ಕೀರ್ತಿ, ಅಂಕಿತ್, ಗಂಗಕ್ಕ ಎಲ್ಲರೂ ಕೂಡ ಡಿನೋ ಮನೆಗೆ ಬಂದಿದ್ದಾರೆ. ಆದರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಲಕ್ಷ್ಮಿ ಬಂದದಾಳೆ ಅಂತ. ಈ ಕಡೆ 9 ಜನ ಮುತ್ತೈದೆಯರಿಗೆ ಬಾಗಿನ ಕೊಡೋಕೆ ಮುಂದಾಗ್ತದಾಗ ಈ ಕಡೆ ಅಂಕಿತ್ ನನಗೆಲ್ವಾ ಬಾಗಿನ ಅಂತ ಕೇಳ್ತಾನೆ. ಅದಕ್ಕೆ ಮೇಲ್ಗಡೆ ಶಲ್ಯ ಪಂಚು ಇಟ್ಟಿದ್ದೀನಿ ತೊಗೊಂಡು ಬಾ ಅಂತ ಹೇಳಿ ಡಿನೋ ಅಮ್ಮ ಹೇಳ್ತಾರೆ. ಹಾಗಾಗಿ ಅವರ ಮಗಳು ಹೋಗಿ ಅದನ್ನು ತೆಗೆದುಕೊಂಡು ಬರ್ತಾಳೆ. ತೆಗೆದುಕೊಂಡು ಬಂದು ಕೊಡು ಅಂತ ಹೇಳಿದಾಗ ಹುಡುಗಿ ಕೊಡೋಕೆ ಹೋಗೋದಕ್ಕೆ ಅಂಕಿತ್ ತುಂಬ ಮಿಸ್ಬಿಹೇವ್ ಮಾಡ್ತಾನೆ, ಕೈನ ಇಟ್ಕೋತಾನೆ. ಇದನ್ನ ನೋಡಿ ಆ ಹುಡುಗಿಗೆ ಕೆಟ್ಟ ಕೋಪ ಬರುತ್ತೆ, ಕಪ್ಪಾಳಕ್ಕೆ ಬಾರಿಸ್ತಾಳೆ. ಈ ಕಡೆ ಏನಿದು ನಮ್ಮ ಹುಡುಗಂಗೆ ಯಾಕೆ ರೀತಿ ಹೊಡೆದ್ರಿ ಅಂತ ಇಲ್ಲಿ ಗಂಗಕ್ಕ ಹಾಗೆ ಸುಪ್ರೀತಾ, ಕೀರ್ತಿ ಕೇಳ್ತಿದ್ರೆ ಈ ಕಡೆ ಇನ್ನೇನು ಮಾಡಬೇಕಿತ್ತು. ಆಗಿಂದ ಅಮ್ಮ ಇವನು ತುಂಬ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನೆ. ನಾನು ಕೂಡ ಚಿಕ್ಕ ಹುಡುಗ ಏನು ಅಂತ ಅನ್ಕೊಂಡೆ, ಆದರೆ ಇವನ ದೃಷ್ಟಿ ಮಾತ್ರ ಬದಲಾಗ್ಲೇ ಇಲ್ಲ. ಈಗಲೂ ಕೂಡ ಬಾಗಿನ ಕೊಡೋಕೆ ಹೋಗಿದ್ದಕ್ಕೆ ಕೈನ ಇಟ್ಕೊಂಡ್ಬಿಟ್ಟ ಗೊತ್ತಾ. ಇವನ್ ಅಪ್ಪ ಅಮ್ಮ ಹೇಗೆ ಬೆಳೆಸಿದಾರೆ, ಅವನಿಗೆ ಒಳ್ಳೆ ಕಲ್ಚರ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಏನ್ರಿ ಏನಂತ ಅನ್ರಿ ಬೆಳೆಸಿದಾರ ಅವನ್ನ, ಅದಕ್ಕೋಸ್ಕರನೇ ಪೂಜೆ ಹೆಸರಲ್ಲಿ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಕು ಅಂತ ಬಂದ ಇವನು ಅಂತ ಕೇಳ್ತಿದ್ದಾರೆ ಡಿನೋ ಅಮ್ಮ. ನಮ್ಮ ಹುಡುಗ ಆ ರೀತಿ ಅಲ್ಲ, ನಮ್ಮ ಹುಡುಗ ತಪ್ಪು ಮಾಡಿಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ. ಈ ಕಡೆ ಅಂಕಿತ್ ಕೂಡ ಯಾರು ಹೇಳಿದ್ದು ನಾನು ಆ ರೀತಿ ಮಾಡಿದೆ ಅಂತ, ನಾನು ಆ ರೀತಿ ನೋಡೇ ಇಲ್ಲ, ನನ್ನ ಪಾಡಿಗೆ ನಾನು ಕೂತಿದ್ದೀನಿ. ನಿಜ ಹೇಳಬೇಕು ಅಂದರೆ ಅವರೇ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದಿದ್ದು ಅಂತ ಹೇಳ್ತಾನೆ. ಇಲ್ಲ ಅಮ್ಮ, ಇವನು ಸುಳ್ಳು ಹೇಳ್ತಿದ್ದಾನೆ, ನಾನು ಯಾಕೆ ಆ ರೀತಿ ನೋಡಲಿ, ಇವನೇ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದಿದ್ದು, ನನ್ಗೆ ಗೊತ್ತಾಗೋದಿಲ್ವಾ ಒಳ್ಳೆ ಟಚ್ ಯಾವುದು ಕೆಟ್ಟ ಟಚ್ ಯಾವುದು ಅಂತ. ಸುಮ್ಮನೆ ವಿನಾಕಾರಣ ಏನೇನೋ ಹೇಳ್ತಿದ್ದಾನೆ ಇವನು, ಇವನೇ ತಪ್ಪಾಗಿ ನಡ್ಕೊಂಡಿದ್ದು ನನ್ನ ಜೊತೆ ಅಂತ ಹೇಳ್ತಾಳೆ ಡಿನೋ ತಂಗಿ. ಈ ಕಡೆ ಲಕ್ಷ್ಮಿ ಮಾತ್ರ ಇಲ್ಲ, ನಮ್ಮ ಹುಡುಗ ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾವು ನಮ್ಮ ಹುಡುಗನ ನಂಬ್ತೀವಿ ಅಂತ ಹೇಳ್ತಿದ್ರೆ ಯಾವ ಹೆಣ್ಣಾರು ಈ ರೀತಿ ಇಂಥ ವಿಶ್ವದಲ್ಲಿ ಸುಳ್ಳು ಹೇಳ್ತಾಳ? ಅವಳಿಗೆ ಮರ್ಯಾದೆ ಇಲ್ವಾ? ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೇ ಇದ್ದಿದ್ರೆ ಅವಳೇನು ಸುಳ್ಳು ಹೇಳ್ತಾಳೆ ಅನ್ಬಹುದಿತ್ತು. ಆದರೆ ಹೆಣ್ಮಕ್ಳು ನಾಚಿಕೆ ಮಾನ ಮರ್ಯಾದೆ ಇರುತ್ತೆ, ಮರ್ಯಾದೆಗೆ ಹಂಚ್ತಾರೆ. ಅಂಥ ಹೆಣ್ಮಕ್ಳು ಈ ರೀತಿ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಇಂಥ ವಿಶ್ವದಲ್ಲಿ. ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡಬೇಡಿ. ನನಗೆ ಗೊತ್ತಾಗುತ್ತೆ ಅವ್ನ ಟಚ್ ಹೇಗಿತ್ತು, ಅವ್ನ ನೋಟ ಹೇಗಿತ್ತು ಅಂತ. ನಾನು ಪ್ರಾರಂಭದಲ್ಲಿ ನಂದೇ ತಪ್ಪು ಅಂದ್ಕೊಂಡೆ, ಆದರೆ ಅವ್ನ ದೃಷ್ಟಿ ಕೆಟ್ಟ ದೃಷ್ಟಿ ಸರಿಲೇ ಇಲ್ಲ. ನಾನು ನಿಜ ಹೇಳ್ತಿದ್ದೀನಿ, ನಾನು ಯಾಕೆ ಸುಳ್ಳು ಹೇಳಲಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಏನ್ರಿ ಎಂಥ ಫ್ಯಾಮಿಲಿ ಇಲ್ರಿ ನಿಮ್ಮದು, ಮಾಡಿರೋ ಮಗ ತಪ್ಪು ಮಾಡಿದ್ರು ಅವನಿಗೆ ಬುದ್ಧಿ ಹೇಳೋದು ಬಿಟ್ಬಿಟ್ಟು ಇದೇನ ಬೆಳೆಸಿರೋ ರೀತಿ, ನೀವು ಈ ರೀತಿ ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ದಾರೆ ಡಿನೋ ಅಮ್ಮ. ನಂತರ ಈ ಕಡೆ ನಿತಿನ್ ಹಾಗೆ ಡಿನೋ ಇಬ್ರು ಕೂಡ ಮಾತಾಡ್ಕೋತಿದ್ದಾರೆ. ಏನೋ ಇದು ಕೈ ಬ್ಯಾಂಡೇಜ್ ತೆಗಿಯೋ ನೀನು, ಯಾರಿದ್ದಾರೆ ಇಲ್ಲಿ ಅಂದಾಗ, ಅಯ್ಯೋ ಯಾರಾದರೂ ಬಂದ್ಬಿಟ್ರೆ ಗೊತ್ತಾಗ್ಬಿಟ್ರೆ ಅದಕ್ಕೆ ಹೀಗೆ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಡಿನೋ. ಇದರ ಅರ್ಥ ಅವನಿಗೆ ಯಾವುದೇ ನೋವು ಕೂಡ ಹಾಗೆ ಇಲ್ಲ, ಆದರೂ ಕೂಡ ಡ್ರಾಮಾ ಮಾಡ್ತಿದ್ದಾರೆ. ಈ ಕಡೆ ನಿತಿನ್ ಅಂತೂ ನೋಡು ನಾವು ಮಾಡ್ತಿರೋ ಡ್ರಾಮಾನ ಮೀಡಿಯಾ ಪೊಲೀಸವರು ಎಲ್ಲ ಕೂಡ ನಂಬ್ಕೊಂಡು ಹಳ್ಳಕ್ಕೆ ಬಿದ್ದಿದ್ದಾರೆ. ಈ ಒಂದು ಡ್ರಾಮಾನ ಹೀಗೆ ಕಂಟಿನ್ಯೂ ಮಾಡಬೇಕು, ಯಾರಿಗೂ ಕೂಡ ಗೊತ್ತಾಗಬಾರ್ದು. ಆ ವೈಷ್ಣವ್ ಪಕ್ಕಾ ಜೈಲಿಗೆ ಹೋಗಬೇಕು, ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಅವನು ಎಷ್ಟು ಕೇಸ್ ಆಗಿದೆ ಗೊತ್ತಾ, ಮಾರಣಾಂತಿಕ ಹಲ್ಲೆ, ಜೀವಕ್ಕೆ ತೊಂದರೆ ಆಗಿದೆ, ತುಂಬ ಕೇಸ್ಗಳಾಗಿದೆ ಅವನ ಮೇಲೆ. ಹಾಗಾಗಿ ಅವನು ಜೈಲಿಂದ ಆಚೆ ಬರೋ ಸಾಧ್ಯತೆನೇ ಇಲ್ಲ. ಒಂದು ಪಕ್ಷ ಬಂದರೂ ಕೂಡ ಭಿಕ್ಷೆ ಬೇಡಬೇಕಾಗತ್ತೆ. ಅವನಿಗೆ ಯಾವುದೇ ಆಫರ್ಗಳು ಕೂಡ ಸಿಗೋದಿಲ್ಲ. ಅವನ ಹೆಸರು ಪೂರ್ತಿಯಾಗಿ ಸ್ಪಾಯ್ಲ್ ಆಗಿರುತ್ತೆ ಅಂತ ಹೇಳಿ ನಗ್ತಾ ಇದ್ದಾರೆ. ಆದರೂ ಕೂಡ ಲಕ್ಷ್ಮಿ ಅಂತೂ ಸೂಪರ್, ಅವಳಂತೂ ಸಿಗಲೇಬೇಕು ಅಂತ ಡಿನೋ ಹೇಳ್ತಿದ್ರೆ, ಅಯ್ಯೋ ನಿನಗಿಂತ ಸೀನಿಯರ್ ನಾನು, ಎಷ್ಟು 1 ವರ್ಷ ಕಷ್ಟಪಟ್ಟಿದ್ದೀನಿ ಗೊತ್ತಾ ಅವಳಿಗೋಸ್ಕರ. ಅಲ್ತಿದ್ದಲ್ಲ, ಎದುರಿಸಿದ್ದಲ್ಲ, ದುಡ್ಡು ತೋರಿಸಿದ್ದಲ್ಲ, ಬೇಡ್ಕೊಂಡಿದ್ದಲ್ಲ, ಪ್ರಪೋಸ್ ಮಾಡಿದ್ದಲ್ಲ, ಏನೇ ಮಾಡಿದ್ರೂ ಕೂಡ ಬೀಳಲೇ ಇಲ್ಲ ಅವಳು. ಬೆಂಕಿ ಥರ ಅವಳು ಅಂದಾಗ ಹೌದೌದು ಎಲ್ಲ ಬೆಂಕಿ ಥರನೇ. ಆದರೆ ಒಮ್ಮೆ ಗಂಡ ಹೋಗಿ ಜೈಲು ಸೇರಿಕೊಂಡೆ ಎಲ್ಲ ಕೂಡ ಆರ್ಬೇಕಾಗತ್ತೆ. ಅವಳನ್ನಂತೂ ಪಡ್ಕೊಳ್ಳೇಬೇಕು, ಅನುಭವಿಸ್ದೆ ಅಂತ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಿತಿನ್ ಮತ್ತು ಡಿನೋ ಹೇಳ್ತಿದ್ದಾರೆ. ಇದು ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ಕೋತಿದ್ದಾರೆ. ಈ ಕಡೆ ಸುಪ್ರೀತಾ ಎಂಥ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಇಲ್ಲಿ ಸುಪ್ರೀತಾ ಅವರು ಪೊಲೀಸವ್ರಿಗೆ ಕಾಲ್ ಮಾಡ್ತಾರೆ. ನಾನು ವೈಷ್ಣವ್ ಅತ್ತೆ, ನಾನು ನಿಮಗೆ ಒಂದು ಸಾಲಿಡ್ ಪ್ರೂಫ್ ಕೊಡಿಸ್ತೇನೆ, ಅದನ್ನು ನೋಡ್ತಿದ್ದಾಗೆ ನಿಮಗೆ ಗೊತ್ತಾಗುತ್ತೆ ತಪ್ಪಿತಸ್ಥರು ಯಾರು ಅಂತ. ತಕ್ಷಣ ಈ ಲೊಕೇಶನ್ಗೆ ಬಂದ್ಬಿಡಿ ಅಂತ ಫೋನ್ ಮಾಡಿ ತಿಳಿಸ್ತಾರೆ. ನಂತರ ಯಾರಪ್ಪ ಇವನು ಹೆತ್ತಿನ ಮಾತಾಯಿ, ಆಕೆಗೆ ಬೈಬೇಕು, ಯಾವ ರೀತಿ ಬೆಳೆಸಿದ್ಯಾ ನಿನ್ನ ಮಗನ ಅಂತ ಹೇಳ್ತಿದ್ದಾಗೆ ಸುಪ್ರೀತಾ ಬರ್ತಿದ್ದಾಗೆ ಇವರೇ ಅವರಮ್ಮ ಅಂತ ಹೇಳ್ತಿದ್ದಾಗೆ ಈ ಕಡೆ ಸುಪ್ರೀತಾ ಅವ್ರನ್ನ, ನೋಡ್ರಿ ನಿಮ್ಮ ಮಗ ಯಾವ ರೀತಿ ನಡ್ಕೊಂಡಿದ್ದಾನೆ, ನನ್ನ ಮಗಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದಾನೆ, ನೋಡಿದ್ದಷ್ಟೇ ಅಲ್ಲದೆ ನನ್ನ ಮಗಳೇ ನೋಡ್ತಿದ್ಲು ಅಂತ ಹೇಳ್ತಿದ್ದಾನೆ ಅಂದಾಗ ಇನ್ನೇನು
ನನ್ನ ಮಗ ಅಂಥವನಲ್ಲ, ನನ್ನ ಮಗನ ನಾನು ನಂಬ್ತೀನಿ. ನಿಮ್ಮ ಮಗಳೇ ಕೆಟ್ಟ ದೃಷ್ಟಿಲಿ ನೋಡಿರ್ಬೋದು, ನಿಮ್ಮ ಮಗಳು ನೋಡಿರೋದಕ್ಕೆ ತಾನೆ ಅವ್ನು ನೋಡಿದಾನೆ ಅಂತ ಗೊತ್ತಾಗ್ತಿರೋದು. ನೋಡದೇ ಇದ್ದಿದ್ರೆ ಹೇಗೆ ಗೊತ್ತಾಗ್ತಿತ್ತು? ಅಲ್ಲೇ ಗೊತ್ತಾಗ್ತದೆ ಅಲ್ವಾ ನಿಮ್ಮ ಮಗಳೇ ಕೆಟ್ಟ ದೃಷ್ಟಿಲಿ ನೋಡಿರ್ಬಹುದು ಅಂತ ಅಂತ ಹೇಳ್ತಿದ್ದಾರೆ. ಇದರಿಂದ ಕೋಪ ಬರುತ್ತೆ, ಏನು ಮಾತಾಡ್ತಿದ್ರ ಅಸಹ್ಯವಾಗಿ ಅಂತ ಕೇಳ್ತಿದ್ದಾರೆ ಡಿನೋ ಅಮ್ಮ ತಂಗಿ ಇಬ್ರು ಕೂಡ. ಅಷ್ಟರಲ್ಲಿ ಈ ಕಡೆ ನಿಮಗೂ ಈ ರೀತಿ ಆಗಿದ್ರೆ ಗೊತ್ತಾಗ್ತಿತ್ತು ಅಂದಾಗ, ಹೌದು ನಮಗೂ ಈ ರೀತಿನೇ ಎಕ್ಸ್ಪೀರಿಯನ್ಸ್ ಆಗಿದೆ, ಆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮ ಮಗನಿಂದ ಇದೇ ತೊಂದರೆನ ನಾವು ಅನುಭವಿಸಿದ್ದೀವಿ, ಇದೇ ರೀತಿ ನಾನು ಕೂಡ ಪಾಡ್ಪಟ್ಟಿದ್ದೇನೆ, ಇದೇ ಕೂಡ ಹೇಳಿದ್ದೀನಿ ನಾನು ಅಂತ ಲಕ್ಷ್ಮಿ ಎಲ್ಲರೂ ಕೂಡ ಅವ್ರ ಸಗರಗನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡ್ತಿದ್ದಂತೆ, ಅಮ್ಮ ಇವಳೇ ಲಕ್ಷ್ಮಿ ವೈಷ್ಣವ್ ಹೆಂಡತಿ ಅಂತ ಹೇಳ್ತಿದ್ದಾಗೆ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ. ಯಾಕೆ ಬಂದಿದ್ದೇನೆ ಅಂದರೆ, ಡೈರೆಕ್ಟಾಗಿ ನಿಮ್ಮ ಮಗ ಏನು ಮಾಡಿದ್ರು ಅನ್ನೋದನ್ನು ಡೆಮೋ ತೋರಿಸೋದಕ್ಕೋಸ್ಕರ ಬಂದಿದ್ದೀವಿ. ಅಂಕಿತ್ ನನ್ನ ತಮ್ಮ ಆ ರೀತಿ ಅವನ ಅಲ್ವೇ ಅಲ್ಲ, ಆದರೆ ಅದೇ ರೀತಿ ನಡ್ಕೊಂಡ, ನಿಮ್ಮ ಮಗ ಹೇಗೆ ನಡ್ಕೊಂಡೋ ಹಾಗೆ. ಯಾಕಂದರೆ ನಿಮಗೆ ನಿಮ್ಮ ಮಗ ಏನು ಮಾಡ್ದ ಅನ್ನೋದು ಗೊತ್ತಾಗಬೇಕಿತ್ತು. ನಿಮ್ಮ ಮಗಳು ಹೇಗೆ ಹೆಣ್ಮಕ್ಳಾಗಿ ಆ ರೀತಿ ಹೇಳ್ಕೊಳ್ಳೋದಿಲ್ಲ ಅಂದ್ಲೋ, ನಾನು ಒಂದು ಹೆಣ್ಮಕ್ಳಾಗಿ ಇಲ್ಲದೇ ಇರೋ ವಿಷಯನ ಹೇಳ್ಕೊಳಕ್ಕಾಗತ್ತಾ? ನಿಮ್ಮ ಮಗ ಡ್ಯಾನ್ಸರ್ ಆಗಿರ್ಬೋದು, ಆದರೆ ಹೊರಗಡೆ ಅವನಿಗೆ ಯಾವುದೇ ರೀತಿ ಒಳ್ಳೆ ಹೆಸರು ಕೂಡ ಇಲ್ಲ. ಅವನಿಗೆ ತುಂಬ ಬ್ಯಾಡ್ ನೇಮ್ ಇದೆ. ಅವ್ನು ಎಲ್ಲರ ಜೊತೆ ಕೂಡ ಮಿಸ್ಬಿಹೇವ್ ಮಾಡಿದ್ದಾನೆ. ಯಾರು ಒಬ್ಬರು ಅವನ ಬಗ್ಗೆ ಒಳ್ಳೇದು ಹೇಳಲಿ ನೋಡೋಣ ಅಂತ ಕೀರ್ತಿ ಹೇಳ್ತಿದ್ರ, ಇಲ್ಲ ನನ್ನ ಮಗ ತಪ್ಪೇ ಮಾಡಿಲ್ಲ, ನನ್ನ ಮಗ ಸಾಚ, ಅವ್ನು ತುಂಬ ಒಳ್ಳೆಯವನು, ಅವನನ್ನು ನಾನು ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀನಿ, ಅವನಿಗೆ ಅಕ್ಕ ತಂಗಿರದಾನೆ, ಅಕ್ಕ ತಂಗಿರ ಜೊತೆ ಬೆಳೆದಿದ್ದಾನೆ, ಅವನು ಖಂಡಿತವಾಗಿ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಲಕ್ಷ್ಮಿ, ಅಯ್ಯೋ ಅವರು ನಾನು ಕೂಡ ನನ್ನ ಒಂದು ಯೋಚನೆನೇ ಸರಿಯಿಲ್ಲ ಅಂದ್ಕೊಂಡೆ. ಡ್ಯಾನ್ಸ್ ಮಾಡಬೇಕಿದ್ರೆ ಒಂದು ಒಳ್ಳೆ ಟಚ್ಚು ಕೆಟ್ಟಚ್ಚು ಗೊತ್ತಾಗ್ದಿರೋಷ್ಟು ಚಿಕ್ಕ ಹುಡುಗಿ ನಾನಲ್ಲ, ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೇನು ಅಂತ ಹೇಳ್ತಿದ್ದಾರೆ. ಈ ಕಡೆ ಇಲ್ಲ, ನಿನ್ನ ಗಂಡನ ಉಳಿಸ್ಕೊಳ್ಳೋಕ್ಕೋಸ್ಕರ ಆಚೆ ತರೋಕ್ಕೋಸ್ಕರ ಈ ರೀತಿ ನಾಟಕ ಮಾಡ್ತಿದ್ಯಾ, ನೀನು ಸುಳ್ಳು ಹೇಳ್ತಿದ್ಯಾ ಅಂದಾಗ ಈ ಕಡೆ ಪೊಲೀಸ್ ಅವ್ರು ಎಂಟ್ರಿ ಕೊಡ್ತಾರೆ. ಅವ್ರು ಹೇಳ್ತಿರೋದು ನಿಜ ಅಂತ, ನೀವು ಅವ್ರ ಇನ್ಫ್ಲೂಯೆನ್ಸ್ಗೆ ಈ ರೀತಿ ಮಾಡ್ತಿದ್ರ ಅಂದಿದ್ದಕ್ಕೆ ಆ ರೀತಿ ಮಾತಾಡಬೇಡಿ, ಆಮೇಲೆ ನಾವೇನು ಆ್ಯಕ್ಷನ್ ತೊಗೋಬೇಕಾಗತ್ತೆ. ಅವ್ರಿಗೆ ಏನು ಹೇಳ್ತಿದ್ದಾರೋ ಅದು ಸತ್ಯ, ನಮ್ಮ ಹತ್ರ ಪ್ರೂಫ್ ಇದೆ ಅಂತ ತೋರಿಸ್ತಾರೆ. ಆ ಪ್ರೂಫಲ್ಲಿ ಅವ್ರ ಮಗ ನಿತಿನ್ ಮಾತಾಡಿದ್ದು ಎಲ್ಲ ಕೂಡ ರೆಕಾರ್ಡ್ ಆಗಿರುತ್ತೆ. ಅದನ್ನ ನೋಡಿ ಡಿನೋ ಅಮ್ಮ ಶಾಕ್ ಆಗ್ತಾರೆ. ಅಷ್ಟರಲ್ಲಿ ಡಿನೋ ನಿತಿನ್ ಕೂಡ ಬರ್ತಾರೆ. ನೀನಾ ಇಲ್ಲಿ ಯಾಕೆ ಬಂದಿದ್ಯಾ ನೀನು ಇಲ್ಲಿಗೆ ಅಂತ ಡಿನೋ ಕೇಳ್ತಿದ್ರೆ, ನಿನ್ನ ಮುಖವಾಡನ ಕಳ್ಸಿಡೋಕೆ, ನೀನು ಎಂಥವನು ಅಂತ ನಿನ್ನ ಪುರುಷೋತ್ತಮನ ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ ಅಂತಾರೆ. ಅಮ್ಮ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂದಾಗ ಕಪ್ಪಾಳಿಗೆ ಬಾರಿಸ್ತಾರೆ ಡಿನೋ ಅಮ್ಮ. ಅಕ್ಕ ತಂಗಿರ ಜೊತೆ ಬಿಟ್ಟು ಈ ರೀತಿ ನಡ್ಕೊಂಡಿದ್ಯಾ, ನೀನು ಇಂಥ ಕೆಲಸ ಮಾಡಿದ್ಯಾ ಅಂದರೆ ನನ್ನಿಂದ ನಂಬೋಕ್ಕಾಗ್ತಿಲ್ಲ. ನಾನು ನಿನಗೆ ಒಳ್ಳೆ ಸಂಸ್ಕಾರ ಕೊಟ್ಟೆ ಬೆಳೆಸ್ದೆ, ಅಕ್ಕ ತಂಗಿ ಜೊತೆ ಇಟ್ಟು ಇನ್ನೊಬ್ರ ಜೊತೆ ಈ ರೀತಿ ನಡ್ಕೋತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳಿ ಕಪ್ಪಾಳಿಗೆ ಬಾರಿಸ್ತಾರೆ. ದಯವಿಟ್ಟು ಇನ್ಸ್ಪೆಕ್ಟರ್ ಇವ್ನ ಕರ್ಕೊಂಡು ಹೋಗಿ, ವೈಷ್ಣವ್ಗೆ ಯಾವ ಶಿಕ್ಷೆ ಆಗ್ತಿತ್ತೋ ಅದಕ್ಕಿಂತ ದೊಡ್ಡ ಶಿಕ್ಷೆ ಕೊಡಿ, ಯಾವುದೇ ಕಾರಣಕ್ಕೆ ಇವನ್ನ ಆಚೆ ಬರಬಾರ್ದು, ಆ ರೀತಿ ಇವನ್ನ ಸೆಲ್ ಒಳಗಡೆ ಹಾಕಿ ಶಿಕ್ಷೆ ಕೊಡಿ ಅಂತ ಹೇಳ್ತಿದ್ದಾರೆ. ಈ ಕಡೆ ನಿತಿನ್ ಹಾಗೆ ಡಿನೋ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಕಾವೇರಿ ಅವರು ತುಂಬ ಪ್ಯಾನಿಕ್ ಆಗಿದ್ದಾರೆ. ನನ್ನ ಮಗ ಇನ್ನೂ ಬಂದಿಲ್ಲ, ನಿಮಗೆ ಅಪ್ಪನಾಗಿ ನನ್ನ ಮಗನ ಬಿಡಿಸ್ಕೊಂಡು ಬರೋಕ್ಕಾಗತ್ತಿಲ್ಲ, ಎಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇದ್ರು ಏನು ಮಾಡ್ಕೊಂಡ್ರೆ ನೀವು, ನಿಮ್ಗೆ ಯೋಗ್ಯತೆನೇ ಇಲ್ಲ, ಮನೇಲಿ ಇರೋಕೆ ಅಷ್ಟೇ ನಾಲಾಯಕ್ ನೀವು, ಒಂದು ತಂದೆಯಾಗಿ ಮಗನ ಬೆಳೆಸಲಿಲ್ಲ ಅಂತ ಕೂಗಾಡ್ತಿದ್ದಾರೆ. ಗಂಡನ ಕೀಳಾಗಿ ಮಾತಾಡ್ತಿದ್ದಾರೆ. ಈ ಕಡೆ ಅತ್ತೆ, ಏನೇ ಮಾತಾಡ್ತಿದ್ಯಾ ನೀನು, ಈ ರೀತಿ ಮಾತಾಡ್ತಿದ್ಯಲ್ಲ, ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳ್ತಿದ್ರೆ ನಾನು ಮಾತಾಡ್ತಿರೋದು ಸರಿನೇ, ನನಗೆ ನನ್ನ ಮಗ ಹೊರಗಡೆ ಬರಬೇಕು, ಅದನ್ನು ಹೊರತಾಗಿ ನನಗೇನು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಪರವಾಗಿಲ್ಲ ಅತ್ತೆ, ಸುಮ್ಮನಿರಿ, ಪಾಪ ಅವಳಿಗೆ ಮಗನ ಯೋಚನೆ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದಾಳೆ ಅಂದಾಗ ನೋಡಿದ್ಯಾ ನಿನ್ನ ಗಂಡ ಯಾವ ರೀತಿ ನಿನ್ನ ಪರ ಮಾತಾಡ್ತಿದ್ದಾರೆ, ಅಂಥವ್ರ ಬಗ್ಗೆ ಈ ರೀತಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ ಅಂತ ಹೇಳ್ತಿದ್ರೆ. ಈ ಕಡೆ ಕಾವೇರಿಯವರು ಎಷ್ಟೇ ದುಡ್ಡಿದ್ರು ಕೂಡ ಯಾರು ಕೂಡ ನನ್ನ ಮಗನ ಬಿಡಿಸ್ತಿಲ್ಲ, ಯಾರು ಕೂಡ ಬಿಡಿಸ್ಕೊಂಡು ಬರೋಕ್ಕೆ ಸಾಧ್ಯ ಆಗ್ತಿಲ್ಲ, ನನ್ನ ಮಗ ಆಚೆ ಬರಬೇಕು, ನನ್ನ ಪುಟ್ಟ ನೋಡಿದೆ ನನ್ನಿಂದ ಬದುಕೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಲಾಯರ್ಗೆಲ್ಲ ಫೋನ್ ಮಾಡಿ ಬೈತಿದ್ದಾರೆ, ನಿಮ್ಮಿಂದ ಯಾರಿಂದ ಸಾಧ್ಯ ಇಲ್ಲ ಅಂತ. ಅಷ್ಟರಲ್ಲಿ ಈ ಕಡೆ ಫೈನಲಿ ಪೊಲೀಸ್ ಸ್ಟೇಷನಿಂದ ವೈಷ್ಣವ್ ಬಿಡುಗಡೆ ಆಗ್ತದಾನೆ. ಈ ಕಡೆ ವೈಷ್ಣವ್ನ ಲಕ್ಷ್ಮಿ, ಕೀರ್ತಿ, ಸುಪ್ರೀತಾ, ಅಂಕಿತ್, ಗಂಗಕ್ಕ ಎಲ್ಲರೂ ಸೇರಿಕೊಂಡು ಬಿಡುಗಡೆಗೊಳಿಸ್ತಿದ್ದಾರೆ. ಈ ಕಡೆ ಪೊಲೀಸವ್ರು ಬಂದು ನೀವು ನಿರಪರಾಧಿ ಅಂತ ಸಾಬೀತಾಗಿದೆ, ನಿತಿನ್ ಹಾಗೆ ಡಿನೋ ಆಡಿದ ನಾಟಕ ಅಂತ ಪ್ರೂವ್ ಆಗಿದೆ, ಹಾಗಾಗಿ ನಿಮ್ಮನ್ನ ಹೊರಗಡೆ ಬಿಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ನಿಮ್ಮ ಹೆಂಡತಿ ಎಲ್ಲರೂ ಕೂಡ ಸೇರಿಕೊಂಡು ಅವ್ರ ಮನೆಗೆ ಹೋಗಿ ಸಾಲಿಡ್ ಪ್ರೂಫ್ನ ಹುಡುಕಿ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲ ಅಂದರೆ ಖಂಡಿತ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಬರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತಾರೆ. ಫೈನಲಿ ಇಲ್ಲಿ ಜೈಲ್ ಒಳಗಡೆಯಿಂದ ವೈಷ್ಣವ್ ಬಿಡುಗಡೆ ಆಗ್ತಾ ಇದ್ರೆ, ಈ ಕಡೆ ನಿತಿನ್ ಹಾಗೆ ಡಿನೋ ಇಬ್ಬರು ಕೂಡ ಅದೇ ಸೆಲ್ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ. ಈ ಕಡೆ ವೈಷ್ಣವ್ ಹೊರಗಡೆ ಬರ್ತಿದ್ದಾಗ ಕೀರ್ತಿ
ಸುಪ್ರೀತಾ, ಗಂಗಕ್ಕ, ಅಂಕಿತ ಎಲ್ಲರೂ ಕೂಡ ಬರ್ತಾರೆ. ಬಟ್ ಲಕ್ಷ್ಮಿ ಹೋಗಿ ವೈಷ್ಣವನ ಅಪ್ಕೊಂಡಾಗ ವೈಷ್ಣವ್ ಕೂಡ ಅಪ್ಕೋತಾನೆ. ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾಳೆ. ಈ ಕಡೆ ವೈಷ್ಣವ್ ಸಮಾಧಾನ ಮಾಡ್ತಿದ್ದಾನೆ. ಆದರೆ ಇದು ಯಾವುದನ್ನು ಕೂಡ ಕೀರ್ತಿಯಿಂದ ಸಹಿಸೋಕ್ಕಾಗ್ತಿಲ್ಲ. ನಂತರ ಇದರಿಂದ ನಾನು ಒಬ್ಬಳೇ ಇಲ್ಲ, ಎಲ್ಲರೂ ಕೂಡ ಸಹಾಯ ಮಾಡ್ತಾರೆ, ಎಲ್ಲರೂ ಕೂಡ ಸೇರಿಕೊಂಡು ಬಿಡಿಸಿದ್ವು ಅಂತ ಹೇಳ್ತಿದ್ದಾರೆ. ಫೈನಲಿ ವೈಷ್ಣವ್ ಮನೆಗೆ ಬರ್ತಿದ್ದಾಗೆ ಕಾವೇರಿ ಅವ್ರಿಗೆ ಖುಷಿ ಆಗುತ್ತೆ. ಮಗನ ಅಪ್ಕೋತಾರೆ. ಇದಕ್ಕೆಲ್ಲ ಕಾರಣ ಲಕ್ಷ್ಮಿ ಅಂತ ಗೊತ್ತಾಗ್ತಿದ್ದಾಗೆ ಈ ಕಡೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಮನಸ್ಸಿಗೆ ಇಷ್ಟ ಇಲ್ಲ, ಓವರ್ಟೇಕ್ ಮಾಡ್ತಿದ್ದಾಳೆ ಅಂತ. ಆದರೂ ಕೂಡ ಎಲ್ಲರ ಮುಂದೆ ಥ್ಯಾಂಕ್ಸ್ ಹೇಳ್ಬೇಕು. ನಂತರ ಈ ಕಡೆ ಆಲ್ಬಮ್ ಸಾಂಗ್ ಕೂಡ ರಿಲೀಸ್ ಆಗ್ತದೆ. ಫೈನಲಿ ಆಲ್ಬಮ್ ಸಾಂಗ್ ಹೇಗಿರುತ್ತೆ, ಏನಾಗುತ್ತೆ, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರೆಯಬೇಡಿ.